ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನು ರವಿ ಕಡೂರು. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಷಯ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮ್ಗೆಲ್ಲ ಖಂಡಿತ ಗೊತ್ತಿರುತ್ತೆ, ಮೂಡ ಹಗರಣ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ A1 ಆರೋಪಿಯಾಗಿ FIR ಕೂಡ ಫೈಲ್ ಆಗಿರುವಂಥದ್ದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆನ ಮಾಡೋದಿದೆ. ನಮ್ಮ ಜೊತೆ ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರು ಕೂಡ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗತ್ತೆ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡೋಣ ಅವರ ಜೊತೆನೆ. ನಾವು ಆಗ್ಲೇ ಹೇಳ್ದಾಗೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಡೆ ಅವರನ್ನ ನಾವು ಮಾತಾಡಿಸ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಎಷ್ಟೋ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ದಂಥವರು, ಹಲವು ಕೇಸ್ಗಳನ್ನು ಎದುರಿಸಿದಂಥವ್ರು. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಈಗ ರಾಜ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಹಲವು ಹಗರಣಗಳಲ್ಲಿ ಈಗಾಗಲೇ ತನಿಖೆಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಮೂಡ ಹಗರಣ ಕೂಡ ನೀವು ಕೇಳ್ತಾ ಇದ್ರಿ, ನೀವು ಕೂಡ ಕೆಲವು ರಿಯಾಕ್ಟ್ ಮಾಡಿದ್ರಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ. ಸರ್, ನಿಮ್ಮ ದೃಷ್ಟಿಯಲ್ಲಿ ಈ ಮೂಡ ಹಗರಣದ ತನಿಖೆ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಒಂದು ಕಂಪ್ಲೇಂಟು ಸಂಬಂಧಪಟ್ಟಂಥ ಅಧಿಕಾರಿಗೆ ಬಂದಾಗ ಅದು ಕೂಡ ಗವರ್ನರ್ ಸಾಹೇಬ್ರ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ಗೆ ಇದ್ದಾಗ ಮತ್ತು ಹೈಕೋರ್ಟಿನ ಸಿಂಗಲ್ ಜಡ್ಜ್ ಬೆಂಚಿನವರು ಕೊಟ್ಟ ತೀರ್ಪಿನ ಅಂದಾಜಲ್ಲಿ ಮೇಲ್ನೋಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಇದೆ ಅಂತ ಕಾಣಿಸ್ತದೆ. ಆದ್ದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿದ್ದು ರಾಜ್ಯದ ಆಡಳಿತೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ಹುದ್ದೆಗೆ ರಾಜೀನಾಮೆ ಕೊಡಬೇಕನ್ನೋದು ನನ್ನ ವಿಚಾರ. ಯಾಕೆಂದರೆ ಅವರು ತಪ್ಪು ಮಾಡಿದ್ದು ಸಾಬೀತಾಗಿದೆ ಅಂತಲ್ಲ, ಆದರೆ ಅವರ ವಿರುದ್ಧ ಒಂದು ಗಂಭೀರವಾದ ವಿಚಾರಣೆ ನಡೀತಾ ಇದೆ. ಅದು ಕೂಡ ಅವರ ಕೈ ಕೆಳಗಿರುವಂಥ ಅಧಿಕಾರಿಗಳು, ಅದು ಲೋಕಾಯುಕ್ತರು ಒಂದು ಸ್ವತಂತ್ರ ಸಂಸ್ಥೆ ಆಗಿದ್ದರೂ ಕೂಡ ಅಧಿಕಾರಿಗಳೆಲ್ಲ ಸರ್ಕಾರದಿಂದ ಬರುವವರು, ಅದು ಟೆಂಪ್ರರಿ, ಅಲ್ಲಿಂದ ವಾಪಸ್ ಸರ್ಕಾರದ ಅಧೀನಕ್ಕೆ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಸಂಶಯಗಳು ಇದ್ದೇ ಇರ್ತದೆ. ಮತ್ತು ಜನರಿಗೆ ನಂಬಿಕೆ ಇರಬೇಕಾದ್ರೆ ಆ ಇದರಲ್ಲಿ ಅವರ ಒತ್ತಡ ಇರೋಕ್ಕಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರು ಈ ವಿಚಾರಣೆ ನಡೆಯುವವರೆಗೆ ಮತ್ತು ಕೋರ್ಟ್ ಕೇಸ್ ನಡೆಯುವವರೆಗೆ ಹುದ್ದೆಯಿಂದ ಹೊರಗೆ. ಈಗ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ತನಿಖಾ ತಂಡಗಳು ಸರ್ಕಾರದ ಅಧೀನದಲ್ಲೇ ಬರುತ್ತೆ, ಇವರು ಹೇಗೆ ಬೇಕಾದರೂ ತಿರುಚಿ ಹಾಕ್ಬೋದು ಅನ್ನೋ. ಅದು ಎಲ್ಲ ಕೇಸಲ್ಲಿ ಹಾಗಾಗಲ್ಲ. ಒಂದು ದೊಡ್ಡ ಹುದ್ದೆಯಲ್ಲಿದ್ದಂಥ ಅಧಿಕಾರಿ, ಆತನಿಂದ ವಿಚಾರಣೆ ಮಾಡುವಂಥ ಅಧಿಕಾರಿಗಳ ಮೇಲೆ ಬೇರೆ ಬೇರೆ ರೀತಿಯ ಕ್ರಮ ತಗೊಳ್ಬಹುದು ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಸಂಶಯ ಅನ್ನೋದು ಇರ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಒಂದು ಸಾಮಾಜಿಕ ಮೌಲ್ಯದ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕು. ಅವ್ರು ತಪ್ಪು ಮಾಡಿದ್ದಾರಂತಲ್ಲ, ವಿಚಾರಣೆ ಆಗೋವರೆಗೆ ನಾನು ಇದರಲ್ಲಿ ಇರಲ್ಲ ಅನ್ನೋ. ಇದು ಹಿಂದೆ ಎಲ್ಲ ಆಗಿದೆ, ಹಿಂದೆ ಆ ಮೌಲ್ಯಗಳಿದ್ದು. ಅದರಿಂದ ನಾನು ತಪ್ಪು ಮಾಡಿಲ್ಲ, ಅದಕ್ಕಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂದರೆ ಅದರ ಅರ್ಥ ಅವರೇ ತೀರ್ಪು ಕೊಟ್ಟಿದ್ದಾರೆ ಅವರ ಕೇಸಿನ ವಿರುದ್ಧ ಅಂತ ಆಯಿತು. ಹಂಗಂದರೆ ಎಲ್ಲರೂ ಕೂಡ ಅದೇ ರೀತಿ ಹೇಳ್ತಾರೆ ಮುಂದೆ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ. ಇವಾಗ ಈ ಹಿಂದೆ ಇದು ಯಡಿಯೂರಪ್ಪನವರ ವಿಷಯಕ್ಕೆ ಬಂದಾಗ ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅಂತ ಅವರೇ ಹೇಳಿದ್ರು. ಹೌದು. ಈಗ ಇವರ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ಫೈಲ್ ಆಗಿದೆ ಸರ್. A1 ಆರೋಪಿ ಮಾಡಿದ್ದಾರೆ FIR ಫೈಲಲ್ಲಿ. ಹೌದು. ಈಗ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದ್ರೆ ರಾಜ್ಯದ ಜನರಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ. ಖಂಡಿತ ಖಂಡಿತ. ಯಾಕೆಂದರೆ ಇದು ಬರೀ ಒಬ್ಬರು ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಮಾತ್ರ ರಾಜೀನಾಮೆ ಕೊಡುವುದಲ್ಲ. ಆ ರೀತಿ ಕೊಟ್ಟರೆ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ. ಆ ರೀತಿ ನಾನು ಹೇಳಲ್ಲ. ಇಲ್ಲಿ ಒಂದು ಹೈಕೋರ್ಟಿನ ತೀರ್ಪು ಬಂದಿದೆ. ಆ ತೀರ್ಪಲ್ಲಿ ಕಡಾಕಡಿ ಹೇಳ್ತಾರೆ, ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪದ ಸಮರ್ಥನೆ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಒಂದು ಜಾಗದಲ್ಲೆಲ್ಲ ಬೇರೆ ಬೇರೆ ಜಾಗದಲ್ಲಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ FIR ರಿಜಿಸ್ಟರ್ ಆದಮೇಲೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವುದು ಒಂದು ಸಾಮಾಜಿಕ ಮೌಲ್ಯದ ರಿಕ್ವೈರ್ಮೆಂಟ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ನಿಮ್ಮ ದೃಷ್ಟಿಯಲ್ಲಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕ ತನಿಖೆ ಆಗತ್ತಾ? ಇದು ಒಂದು ಯಕ್ಷ ಪ್ರಶ್ನೆ. ಇದಕ್ಕೆ ಆಗ್ತದೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಆಗಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಹೇಳ್ಬೋದು,
ಇವಾಗ ಈ ಕರ್ನಾಟಕದ ಎಲ್ಲ ವಿಚಾರಣಾ ಸಂಸ್ಥೆಗಳು ನ್ಯಾಯಯುತವಾಗಿ ನಡೀತಾ ಇಲ್ಲ, ಅದ್ರ ಬೇರೆ ಬೇರೆಯವರ ಒತ್ತಡದ ಮೇಲೆ ಹೊಂದಿಕೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿ ಅದೇ ಆರೋಪ CBIಗೂ ಕೂಡ ಅನುವಾಗ್ತದಲ್ಲ. ಅವರು ಕೂಡ ಕೇಂದ್ರ ಸರ್ಕಾರದ ಕೈ ಅಡಿಯಲ್ಲಿ ಕೆಲಸ ಮಾಡುವವರು. ಇಲ್ಲಿ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ, ಅವ್ರಿಗೂ ಇವ್ರಿಗೂ ಆಗಲ್ಲ. ಆದ್ದರಿಂದ ಏನು ಆರೋಪ ನಾವು ಕರ್ನಾಟಕ ಪೊಲೀಸ್ನ ವಿರುದ್ಧ ಮಾಡ್ತೀವೋ ಅದು ಅಲ್ಲಿ ಇರ್ತದೆ. ಆದರೆ ಅದು ಒಂದು ಬೇರೆಯೇ ವಿಚಾರ. ಅದು ರಾಜೀನಾಮೆ ಕೊಡುವುದು ಬೇರೆ ವಿಚಾರ. ರಾಜೀನಾಮೆ ಕೊಡುವುದು ಒಂದು ಸಾಮಾಜಿಕ ಮೌಲ್ಯದ ಹಿನ್ನೆಲೆಯಲ್ಲಿ. ಅವ್ರು ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಲ್ಲ, ಆದರೂ ಕೂಡ ಜನರಿಗೆ ನಂಬಿಕೆ ಇರಬೇಕು ಈ ಒಂದು ವಿಚಾರಣೆಯಲ್ಲಿ. ಯಾಕಂದರೆ ಇವತ್ತು ಅವರ ಅಧಿಕಾರದಲ್ಲಿದ್ದರೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳು ಬರಬಹುದನ್ನೋ ಒಂದು ಇವತ್ತಿನ ಪರಿಸ್ಥಿತಿ ಹಂಗಿದೆ. ಅಂದರೆ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಬಹುದು ಸಾಧ್ಯತೆ ಇದೆ. ಅದು ಕೂಡ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಒಂದು ವಿಚಾರಣೆಗೆ ಒಳಗಾಗಬೇಕಾದ್ರೆ ಆತನಲ್ಲಿ ಒಂದು ಪ್ರೆಷರ್ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ಅನಿಸಿಕೆಯಲ್ಲಿ ಸ್ವಲ್ಪ ದಾರಿ ಕೂಡ ಇದೆ ಅಂತ ಕಾಣಿಸ್ತದೆ. ಯಾಕಂದರೆ ಮೊನ್ನೆ ವಿಚಾರಣೆ ಮಾಡುವಂಥ ಸಂಸ್ಥೆಯ ಅಧಿಕಾರಿ ಹೇಳ್ತಾರೆ, ಮೇಲ್ನೋಟಕ್ಕೆ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾರೆ. ಆ ಹಂತದಲ್ಲಿ ಹೇಳೋದು ಸರಿನೇ. ಇದು ಏನು ತೋರಿಸ್ಕೊಡ್ತದೆ? ಎಲ್ಲದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಕೋರ್ಟ್ ಆದೇಶದ ವಿರುದ್ಧವಾಗಿ ಮಾತಾಡಿದ್ದಾರೆ, ಅದು ಭಾಳ ಜಾಸ್ತಿ ಹೇಳಿದ್ದಾರೆ, ಅದೆಲ್ಲ ಮಾತಿದೆ. ವಿಚಾರಣಾ ಸಂಸ್ಥೆಯಿಂದಲೇ ಇಂಥ ಪ್ರಕ್ರಿಯೆ ಬರುವುದು ಸರಿಯಲ್ಲ. ಸರ್, ಈಗ ನಾವು ನೋಡೋದಾದರೆ ಮೈಸೂರು ಲೋಕಾಯುಕ್ತ ತನಿಖಾಧಿಕಾರಿಗಳು ನಿಮಗೆ ತಿಳಿದ ಹಾಗೆ ತನಿಖೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರಾ? ಇಲ್ಲ, ಇದು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನಿದ್ದಾಗ ಭಾಳ ಪ್ರಾಮಾಣಿಕ ಅಧಿಕಾರಿಗಳಿದ್ದರು, ಇವತ್ತು ಇರ್ಬೋದು, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇವತ್ತು ನಾನು ಯಾವ ಕಾರಣಕ್ಕಾಗಿ ನಿಮ್ಮ ವಿಷಯನೇ ಉಲ್ಲೇಖ ಮಾಡಿ ಮಾತನಾಡೋದಾದ್ರೆ ಹಲವು ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ ಆಗಿದ್ರಿ ನೀವು. ಆದರೆ ಆಗಿನ ಲೋಕಾಯುಕ್ತನೇ ಬೇರೆ, ಈಗಿನ ಲೋಕಾಯುಕ್ತನೇ ಬೇರೆ ಅಂತ ಹಲವರು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಕೂಡ ನನ್ನ ಬಗ್ಗೆ ಹೇಳಿದಂಗೆ ಆಗ್ತದಲ್ಲ, ಬೇಡ ವಿಚಾರಕ್ಕೆ. ಜನಸಾಮಾನ್ಯರ ಮಾತಾಡ್ತಾರಲ್ಲ ಸರ್, ಅಲ್ಲ, ಅವ್ರಿಗೆ ಬಿಟ್ಟದ್ದು. ಅದು ನನ್ನ ವಿಚಾರ ಆದದನ್ನು ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಒಬ್ಬ ಮುಖ್ಯಮಂತ್ರಿ ತನ್ನ ಕೈ ಕೆಳಗಡೆ ಇರುವಂಥ ಅಧಿಕಾರಿಗಳಿಂದ ವಿಚಾರಣೆ ಮಾಡುವುದಂದರೆ ಅದರಲ್ಲಿ ಸ್ವಲ್ಪ ಸಂಶಯ ಬರ್ತದೆ. ಇದರಲ್ಲಿ ಬದಲಾವಣೆ ಆಗಂತ ನಾನು ಇವಾಗ ಹೇಳೋದು ಬರೀ ರಾಜೀನಾಮೆ ಕೊಡಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಿ. ಅದು ಯಾರಿಂದ ವಿಚಾರಣೆ ಆಗಬೇಕಂತ ಅವರಿಗೆ ಬಿಟ್ಟದ್ದು, ಅವ್ರು ಮಾಡ್ತಾರೆ. ಮುಂದಕ್ಕೆ ಗೊತ್ತಾಗ್ತದೆ ಏನಾಗಿದೆ ಅಂತ. ಈಗಾಗಲೇ ಸಾಕಷ್ಟು ತನಿಖಾ ದಳಗಳು ಸಾಕಷ್ಟು ಕೇಸ್ಗಳನ್ನು ಈಗಾಗಲೇ ಮಾಡ್ತಾ ಇದೆ. ಇನ್ನೂ ಹಲವು ಹಗರಣಗಳಿದೆ ಸರ್ ಈಗಾಗಲೇ. ಹೌದೌದು, ಬಿಜೆಪಿಯಲ್ಲಿ ಆಗಿರ್ಬೋದು, JDS ನಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು. ಈಗ ಅವ್ರ ಮೇಲೆ ಇವ್ರು ಆರೋಪ ಮಾಡ್ತಿದ್ದಾರೆ, ಇವ್ರ ಮೇಲೆ ಅವ್ರ ಆರೋಪ ಮಾಡ್ತಿದ್ದಾರೆ. ಈಗ ಕೋರ್ಟ್ನಲ್ಲಿ ಅದು ಡಿಸೈಡ್ ಆಗುತ್ತೆ ಯಾವ ರೀತಿ ಏನು ತನಿಖೆ ನಡೆಯುತ್ತೆ, ಅದ್ರ ಮೇಲೆ ಶಿಕ್ಷೆ ಆಗುವಂಥದ್ದು ಅದು ಇದು ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಿಚಾರ ಆಗಿರ್ಬೋದು, ಇನ್ನು ಕುಮಾರಸ್ವಾಮಿ ವಿಚಾರ ಕೂಡ ಹೊರಗೆ ಬರ್ತಾ ಇದೆ ಸರ್. ಹೌದು, ಅವ್ರ ಬಗ್ಗೆನೂ ಪ್ರಾಸಿಕ್ಯೂಷನ್ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಇವತ್ತು ಏನಾಗಿದೆ ಅಂದರೆ ರಾಜಕೀಯ ಅಂದರೆ ಅದೊಂದು ವೃತ್ತಿ ಆಗ್ತಾ ಬಂತು. ಹಿಂದೆ ಬರೀ ಸೇವೆಯಾಗಿತ್ತು, ಇವತ್ತೊಂದು ವೃತ್ತಿಯಾಗಿದೆ. ವೃತ್ತಿಗೆ ಪ್ರತಿಫಲ ಬೇಕಾಗ್ತದೆ. ಪ್ರತಿಫಲ ಬರುವ ಸಂಬಳದಿಂದ ಅವ್ರಿಗೆ ತೃಪ್ತಿ ಇಲ್ಲ, ಅದಕ್ಕಿಂತಲೂ ಜಾಸ್ತಿ ಬೇಕಾಗ್ತದೆ. ಇವತ್ತು ನೋಡಿ, ಎಲ್ಲ ಕಡೆ ಇವತ್ತು ಇಲ್ಲಿ ಕೇಂದ್ರ ಸರ್ಕಾರದಲ್ಲಿರ್ಬೋದು, ಇತರ ರಾಜ್ಯಗಳಲ್ಲಿರ್ಬೋದು, ಒಬ್ಬೊಬ್ಬ ಚುನಾಯಿತ ಪ್ರತಿನಿಧಿಗಳು ಮುಂದಿನ ಚುನಾವಣೆಗೆ ಬರುವಾಗ ಹಿಂದೆ ಎಷ್ಟು ಡಿಕ್ಲೇರ್ ಮಾಡಿದ್ರು, ಆವತ್ತು ಎಷ್ಟು ಡಿಕ್ಲೇರ್ ಮಾಡಿದ್ರು ನೋಡಿದರೆ ನಿಮ್ಗೆ ಅರ್ಥ ಆಗ್ತದೆ ಇಷ್ಟೊಂದು ಹಣ ಎಲ್ಲಿಂದ ಬಂತಂತ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಇದೆಲ್ಲ ಕೇಳೋ ಪ್ರಶ್ನೆಗಳು ಇದೆ. ಎಲ್ಲರ ಮನಸ್ಸಿನಲ್ಲಿ ಇದೆ. ಇವತ್ತು ರಾಜಕಾರಣಿಗಳೆಂದರೆ ಭಾಳಷ್ಟು ಶ್ರೀಮಂತರಾಗ್ತಾರೆ ಅನ್ನೋದು ಅವ್ರ ಜನರ ಮನಸ್ಸಲ್ಲಿ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ, ಒಂದು ಸಾಮಾಜಿಕ ದೊಡ್ಡ ಬದಲಾವಣೆ ಬರಬೇಕಾಗ್ತದೆ. ಸಮಾಜದಲ್ಲಿ ಜನತಾ ಸೇವೆ ಮಾಡುವಂಥ ಇಚ್ಛೆ ಇದ್ದವರು ಮಾತ್ರ ರಾಜಕೀಯಕ್ಕೆ ಬರಬೇಕು ಹೊರತು ಇದರಲ್ಲಿ ನನಗೇನಿದೆ ಅಂತ ಯೋಚನೆ ಮಾಡಿಕೊಂಡು ಬರುವಂಥವ್ರಿಗೆ ಈ ರಾಜಕೀಯದಲ್ಲಿ ಎಡೆ ಇರಬಾರ್ದು, ಅದು ಇರಬಾರ್ದು. ಹೆರಿಡೇಟ್ರಿ ಬಿಸ್ನೆಸ್ ಆಗ್ತದೆ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳನ್ನು
ಎಲ್ಲರೂ ಅಳವಡಿಸದಿದ್ದರೆ ಈ ಪರಿಣಾಮ ಬರ್ತದೆ ಇವತ್ತು. ಇದಕ್ಕೆ ಕಾರಣ, ಮುಖ್ಯ ಕಾರಣ ನನ್ನ ಅನಿಸಿಕೆಯಲ್ಲಿ ಈ ಸಮಾಜದ ಭಾವನೆ. ಹಿಂದೆ ಈ ಸಮಾಜ ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು, ಇವತ್ತು ಅವ್ರನ್ನ ಪೂಜೆ ಮಾಡ್ತಾ ಇದೆ. ಯಾಕೆ? ಅವರಿಂದ ಏನಾದರೂ ನನಗೆ ಸಹಾಯ ಆಗ್ಬೋದು ಅಂತ. ಈ ಭಾವನೆ ಬದಲಾದರೆ ನನ್ನ ಅನಿಸಿಕೆಯಲ್ಲಿ ಪ್ರಜಾಪ್ರಭುತ್ವ ಒಂದು ನಿಜವಾದ ರಾಜಕೀಯ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲದೇ ಇದ್ದರೆ ಅದು ಬರೀ ಒಂದು ಹೆಸರಿಗೆ ಮಾತ್ರ ರಾಜಕೀಯ. ಸರ್, ಈಗ ಸಿದ್ದರಾಮಯ್ಯನವರು ಕೂಡ ಒಂದು ಮಾತು ಹೇಳ್ತಿದ್ರು, CBIನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಿಲ್ಲ ಇಲ್ಲಿ. ಇರ್ಬೋದು. ಅವರು ನನ್ನಲ್ಲಿ ಯಾವ ರೀತಿ ಒಂದು ಸಂಶಯ ಇದೆ ಕರ್ನಾಟಕ ಪೊಲೀಸ್ ವಿರುದ್ಧ, ಆ ಸಂಶಯ ಖಂಡಿತವಾಗಿ ಸಿದ್ದರಾಮಯ್ಯನವರಲ್ಲಿ ಕೂಡ ಇರ್ಬೋದು. CBI ವಿರುದ್ಧ ಆರೋಪಗಳಿವೆ. ಸುಪ್ರೀಂ ಕೋರ್ಟ್ ಕೂಡ ಕೆಲವು ವಿಚಾರದಲ್ಲಿ ಹೇಳಿದೆ ಈ ವಿಚಾರವನ್ನು. ಆದ್ದರಿಂದ ಜನರಿಗೆ ಸಂಶಯ ಇದ್ದೇ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ಯಕ್ಷ ಪ್ರಶ್ನೆಗೆ ಜವಾಬಿಲ್ಲ. ನನ್ನದೇ ಆದ ಅಂದರೆ ಒಂದು 3ನೇ ಸಂಸ್ಥೆಯ ಸ್ಥಾಪನೆ ಆಗಬೇಕು. ಅದು ಕೇಂದ್ರ ಸರ್ಕಾರದ ಕೈಯಡಿಯಲ್ಲಿ ಇರಬಾರ್ದು, ರಾಜ್ಯ ಸರ್ಕಾರದ ಕೈಯಲ್ಲಿ ಒಂದು ಸ್ವತಂತ್ರವಾದ ಸಂಸ್ಥೆಯನ್ನು ಕಟ್ಟಿ ಇಂಥ ಕೇಸ್ಗಳನ್ನು ಮಾತ್ರ ಅವರಿಗೆ ಕೊಡಬೇಕು. ಇಂಥ ಎಲ್ಲೆಲ್ಲಿ ಸಂಶಯಗಳಿವೆಯೋ ಅಂತ, ಇಲ್ಲದ್ರೆ ಕೋರ್ಟ್ನವರು ಆರ್ಡರ್ ಮಾಡಿದರೆ ವಿಚಾರಣೆ ಅಂಥ ಸಂಸ್ಥೆಯಿಂದ ಆಗಬೇಕಂತ ಆದೇಶ ಕೊಟ್ಟರೆ ಅದಕ್ಕೆ ಸೂಕ್ತವಾದ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋದು. ಸರ್, CBI ಮತ್ತು ಲೋಕಾಯುಕ್ತ ಈ ಎರಡೂ ಸಂಸ್ಥೆಗಳಲ್ಲಿ ಯಾವುದು ಬೆಸ್ಟ್ ಅನ್ಸುತ್ತೆ ಸರ್? ನಾನಿದ್ದಾಗ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಇದ್ದರೆ ಅದು ಉತ್ತಮವಾದ ಸಂಸ್ಥೆ ಅಂತ ಒಪ್ತೇನೆ. ಆದರೆ ಅದರ ಬಗ್ಗೆ ನನಗೆ ಕೂಡ ಸ್ವಲ್ಪ ಡೌಟ್ ಇದೆ. ಸರ್, ಈಗಾಗಲೇ ಹಲವು ವಿಚಾರಣೆಯನ್ನು ಎದುರಿಸ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎಂತಹ ಪ್ರಭಾವಿ ವ್ಯಕ್ತಿ ಆದರೂ ಕೂಡ FIR ಫೈಲ್ ಆದ ನಂತರ ಅವರಿಗೆ ನೋಟಿಸನ್ನು ಕೊಡೋದು ಮಾಮೂಲಿ ಆಗಿದೆ. ಇನ್ನೂ ನೋಟಿಸ್ ತಲುಪಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಸರ್ ಅದು? ಅದೇ ಇಂಥ ವಿಚಾರಗಳು ಸಾಮಾನ್ಯ ವ್ಯಕ್ತಿಗಾದ್ರೆ ಒಂದು ನ್ಯಾಯ. ಮುಖ್ಯಮಂತ್ರಿಗಳಿಗೆ ನೋಟಿಸ್ ತಲುಪಿಲ್ಲ ಅಂದರೆ ಅವ್ರ ಅಡ್ರೆಸ್ ಗೊತ್ತಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಬ್ರದರ್ ಇನ್ ಲಾ ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನಗೂ ಬಂದಿಲ್ಲ ನೋಟಿಸ್ ಅಂತ. ಸರ್, ಅವರ ಪತ್ನಿ A2 ಆಗಿದ್ದಾರೆ. ಹೌದು. ಮತ್ತೆ ಆ ಜಾಗವನ್ನು ಕೊಡಿಸಿದವರು A3 ಆಗಿದ್ದಾರೆ. ಮುಖ್ಯಮಂತ್ರಿಗಳೇ A1 ಆಗಿದ್ದಾರೆ. ಅವರ ಅಡ್ರೆಸ್ ಗೊತ್ತಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳವರು. ಅಷ್ಟು ಮಾತ್ರ ಅಲ್ಲ, ಇವಾಗಲೇ ಹೇಳಿದಂಗೆ FIR ಅಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಪಬ್ಲಿಕ್ಕಾಗಿ ಹೇಳ್ತಾರೆ ಯಾರಾದರೂ. ಹೌದು. ಅದು ಇಂಥ ಒಂದು ದೊಡ್ಡ ವಿಚಾರ, ಆಡಳಿತೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಪಬ್ಲಿಕ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ವಿಚಾರಣೆ ನಡೆಯುವ ಮೊದಲೇ ಇದರಲ್ಲಿ ಸ್ಪಷ್ಟತೆ ಇಲ್ಲ ಅಂತ, ಸ್ಪಷ್ಟತೆ ಇದೆ ಅಂತ ಹೈಕೋರ್ಟ್ನವರು ಹೇಳಿದ್ದಾರೆ. ಮತ್ತು ರೆಪ್ರೆಸೆಂಟೇಟಿವ್ಸ್ ಕೋರ್ಟ್ನ ಸೆಷನ್ಸ್ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಅದರಲ್ಲಿ ಒಬ್ಬರು ಇನ್ವೆಸ್ಟಿಗೇಟಿಂಗ್ ಆಫೀಸರು ಈ ರೀತಿ ಕಾಮೆಂಟ್ ಮಾಡಿದರೆ ಮತ್ತೆ ಸುಮಾರು 2 ದಿನ ತಗೊಂಡ್ರು FIR ರಿಜಿಸ್ಟರ್ ಮಾಡೋಕ್ಕೆ. ಹೌದು. ಇದೆಲ್ಲ ಏನು ತೋರಿಸ್ಕೊಡ್ತಾ ಇದೆ? ಅಂದರೆ ಅವರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಅಲ್ಲ, ಅವರ ಅಷ್ಟದಲ್ಲಿ ಅದು ಬೇರೆ ವಿಚಾರ. ಅವ್ರು ಹೇಳ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತ. ಅಂದರೆ ಕೋರ್ಟ್ನವ್ರ ಮೇಲ್ನೋಟಕ್ಕೆ ತಪ್ಪಾಗಿದೆ ಅಂತ ಹೇಳಿದ್ರು ಕೂಡ ಆ ಜಜ್ಮೆಂಟನ್ನು ಇವರು ರಿವರ್ಸ್ ಮಾಡ್ತಾರಲ್ಲ. ಅವರ ಅರ್ಜಿ ಸಲ್ಲಿಸಿದ್ರು ಸರ್. ಹೌದು. ಅರ್ಜಿ ಕೂಡ ಕೋರ್ಟ್ ವಜಾ ಮಾಡಿದೆ. ಹೌದು. ಅಂದರೆ ಅಲ್ಲೇನೋ ಲೋಪದೋಷ ಇದೆ ಅಂತ ಅರ್ಥ. ಅದೇ ಖಂಡಿತ. ಇವಾಗ ನೀವು ಕೋರ್ಟ್ನವರು ಯಾವುದೇ ದುರುದ್ದೇಶದಿಂದ ಈ ತೀರ್ಪು ಕೊಟ್ಟರು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಪಾರದರ್ಶಕವಾಗಿ ತನಿಖೆ ನಡೀಲೇಬೇಕು. ಅಂಥ ಸಂಶಯ ಅವ್ರಿಗಿದ್ರೆ ಅವರು ಎಪೀಲ್ ಹಾಕುವ ಇದ್ರ ದಾರಿಯಲ್ಲಿ ಇದ್ದಾರೆ ಅಂತ ಕಾಣಿಸ್ತದೆ. ಹೌದು ಸರ್. ಈಗಾಗಲೇ ಒಂದು ವಿಚಾರಣೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಅವರು A1, A2, A3 ಆರೋಪಿಗಳಾಗಿರ್ತಾರೆ. ಈಗ ಸರ್ಕಾರದ ಅಧೀನಕ್ಕೆ ಒಳಪಡುತ್ತೆ ಎಲ್ಲ ತನಿಖಾ ಸಂಸ್ಥೆಗಳು. ಮತ್ತು ಇವರು ಏನಾದರೂ ರಾಜೀನಾಮೆ ಕೊಟ್ಟು ಇವರು ತನಿಖೆಯನ್ನು ಎದುರಿಸಿದ್ರೆ ಅಲ್ಲಿಗೆ ಬೇರೆ ಮುಖ್ಯಮಂತ್ರಿಗಳು ಬರ್ತಾರೆ, ಅವರದೇ ಪಕ್ಷದ ಮುಖ್ಯಮಂತ್ರಿಗಳು ಬರ್ತಾರೆ. ಏನಾದರೂ ಅಲ್ಲಿ ವ್ಯತ್ಯಾಸ ಕಾಣುತ್ತೆ ಸರ್? ಅವರಿದ್ರು ಇವರಿದ್ರು ಇಲ್ಲ. ಒಂದು ಪಕ್ಷ ಬಹುಮತ ಇದ್ದು ಅಧಿಕಾರಕ್ಕೆ ಬಂದರೆ ಅದಕ್ಕೆ ತನ್ನದೇ ಆದ ವ್ಯಕ್ತಿಯನ್ನು, ಪ್ರತಿನಿಧಿಯನ್ನು ಮುಖ್ಯಮಂತ್ರಿ ಮಾಡುವ ಅಧಿಕಾರ ಇದೆ. ಅವರು ಮಾಡಬೇಕು ಆ ಹಿನ್ನೆಲೆಯಲ್ಲಿ. ಆದರೂ ಕೂಡ ಇವತ್ತು ಪಕ್ಷಗಳಲ್ಲಿ ಎಲ್ಲರ ಅಭಿಮತ ಇರಲ್ಲ. ಯಾರಾದರೂ ಒಬ್ಬ ಬಲಶಾಲಿ ಇರ್ತಾನೆ, ಆತನ ಅಭಿಮತನೇ ಇರ್ತದೆ ಹೊರತು ಇನ್ಯಾರದ್ದು ಇರಲ್ಲ. ಆ ಹಿನ್ನೆಲೆಯಲ್ಲಿ ಬೇರೆ ವಿಚಾರಗಳು ಬರ್ತದೆ. ಇದು ಪ್ರಜಾಪ್ರಭುತ್ವ ಹೌದು ಅಲ್ವೋ ಅನ್ನೋ ವಿಚಾರದಲ್ಲಿ ಅದು ಬಿಟ್ಬಿಡೋಣ. ಇವಾಗ ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅವರು ಯಾರಾದರೂ ಒಬ್ಬರು ಬರ್ತಾರೆ ಅವರ ಸ್ಥಾನಕ್ಕೆ.
ಸರ್ ಇನ್ನಷ್ಟು ಚರ್ಚೆನ ಮುಂದುವರ್ಸೋಣ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಸರ್. ಮತ್ತೆ ಈಗಾಗಲೇ ಹಲವು ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ರು, ಮಾತಾಡಿಸ್ತಾ ಹೋಗೋಣ.